ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರವರ 517ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಗಿತ್ತು. ನಡೆದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು ಶ್ರೀಮತಿ ಗೀತಾ ಅವರು ಕೆಂಪೇಗೌಡರ ಬಗ್ಗೆ ತಮ್ಮ ನುಡಿ ನಮನ ಸಲ್ಲಿಸಿದರು. ನಡೆದ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರುಗಳು, ಅಧಿಕಾರಿ ವರ್ಗದವರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನಾವು ಒಂದೇ ಹೇಳ್ತೀನಿ, ಯಾಕಪ್ಪ ಅಂದರೆ ಕೆಂಪೇಗೌಡರ ಆದರ್ಶವನ್ನು ಕಾಪಾಡ್ಕೊಂಡು ಬರೋದಂಥ ಪರಿಸ್ಥಿತಿ ಅಂತ ನಮ್ಮ ಇವರು ಹೇಳ್ತಾ ಇದ್ದಾರೆ. ವೆರಿ ಗುಡ್, ಆಕ್ಚುಲಿ ಒನ್ ವೇ ತುಂಬ ಚೆನ್ನಾಗಿದೆ. ಆವಾಗಲೇ ನೋಡಿ ವಾಟರ್ ಟ್ಯಾಂಕ್ಸ್ ಹೆಂಗೆ ಮಾಡಿದ್ದಾರೆ ಅಂದರೆ, ಆಮೇಲೆ ವಿಶ್ವೇಶ್ವರ ಅದನ್ನು ಫಾಲೋ ಮಾಡೋದು, ಫಿಲ್ ಆ್ಯಂಡ್ ಫ್ಲೋ ಅಂತ. ಒಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ಹೋಗಬೇಕು ಅಂತ ಆ ಥರ ಮಾಡ್ಕೊಡೋಂಥ ಮಹಾನ್ ಭಾವ ನಮ್ಮ ಕೆಂಪೇಗೌಡ. ಅವರ ವಂಶದಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲ ಧನ್ಯರು. ಯಾಕಂದರೆ ಆ ಸಬ್ಜೆಕ್ಟ್ ಇವಾಗ ಎಲ್ಲ ಮಾತಾಡಿದ್ದಾರೆ. ಒಂದು ಹೇಳ್ತೀನಿ ನಾನು, ನಮ್ಮ ಯಂಗ್ಸ್ಟರ್ಸ್ಗೆ 517ನೇ ಫಂಕ್ಷನನ್ನು ತುಂಬ ಅದ್ಧೂರಿಯಾಗಿ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಏನು ಇವತ್ತು 17th ಆಫ್ ನೆಕ್ಸ್ಟ್ ಮಂತು ಮಹಾಸ್ವಾಮಿಗಳು ವಿಕೋಟೆಗೆ ಬರ್ತಾ ಇದ್ದಾರೆ. ಅಲ್ಲಿ ನೋಡಿ, ಕರ್ನಾಟಕಕ್ಕೆ ಸೀಮಿತ ಅಂತ ಇಲ್ಲ ಅಂತ ಒಂದೇ ಒಂದು ಉದಾಹರಣೆ ಕಂಚಿ ಬಂದು ಇಲ್ಲಿ ಹೇಳಿದ್ದಕ್ಕೆ. ಅದಕ್ಕೆ ಇವಾಗ ಆಂಧ್ರ ಪ್ರದೇಶದಲ್ಲಿ ಎಲ್ಲರಿಗೂ ಕೂಡ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸರ್ಕಾರದ ವತಿಯಿಂದ ವರ್ಷಕ್ಕೆ ನಾವು 32 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರ ಈ ಜಯಂತಿಗಳನ್ನು ಯಾಕೆ ಗುರುತಿಸಿ ಆಚರಣೆ ಮಾಡೋದಕ್ಕೆ ಕೊಟ್ಟಿದೆ ಅಂತಂದ್ರೆ, ಈ ಮಹಾನ್ ನಾಯಕರು 32 ಜಯಂತಿಗಳ ನಾಯಕರು ಏನಿದ್ದಾರೆ, ಅವರು ಜನರ ಹೃದಯ ಸಿಂಹಾಸನದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಮೊದಲಿಗೆ ಅವರ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಂದ್ರೆ ಅವರಿಗೆ ಉತ್ತಮವಾದಂಥ ಒಂದು ಗುರಿ, ಉದ್ದೇಶಗಳು, ಉದಾತ್ತ ಧ್ಯೇಯಗಳು, ಚಿಂತನೆಗಳು, ಆದರ್ಶಗಳು ಅವರಲ್ಲಿತ್ತು. ಅದೇ ರೀತಿ ನಮ್ಮ ಕೆಂಪೇಗೌಡ ನಾಡಪ್ರಭುಗಳಾಗಿದ್ದಾರೆ. ಸೊ ಅವರ ಜಯಂತಿಯನ್ನು ನಾವು ಇವತ್ತು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಇಷ್ಟೊತ್ತು ಕೆಂಪೇಗೌಡರ ಒಂದು ಜನನದಿಂದ ಹಿಡಿದು ಅವರ ಮರಣದವರೆಗೂ ಇರತಕ್ಕಂಥ ಎಲ್ಲ ಸಾಧನೆಗಳನ್ನ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ತಮ್ಮದೇ ಆದ ಒಂದು ರೀತಿಯಲ್ಲಿ ಅದನ್ನ ಅನಾವರಣಗೊಳಿಸಿದೀರಾ. ಜೊತೆಗೆ ಅವರ ಸಾಧನೆಗಳು ಹೇಗಿತ್ತು, ಬೆಂಗಳೂರು ನಗರವನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ರು, ಇವತ್ತಿರ್ತಕ್ಕಂಥ ಉದ್ಯಾನ ನಗರಿ ಸ್ಮಾರ್ಟ್ ಸಿಟಿ ಬರೋದಿಕ್ಕೆ ಒಂದು ಬೇಸ್ ಅಡಿಪಾಯ ಏನಿತ್ತು ಅದನ್ನ ಕೆಂಪೇಗೌಡರು ಹಾಕ್ಕೊಟ್ರು ಅಂತ ತಾವೆಲ್ಲರೂ ಕೂಡ ಅವ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೀರಾ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಯುವಕರು ಆಗಿರ್ಬೋದು ಅಥವಾ ವಯಸ್ಕರಾಗಿರ್ಬೋದು, ಇವತ್ತು ನಾವು ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕಾಗಿದೆ. ಅವರ ಗುರಿ ಉದ್ದೇಶಗಳು ಏನಿತ್ತು, ಅವರ ಆಡಳಿತಾವಧಿಯಲ್ಲಿ ಜನರು ಯಾವ ರೀತಿ ಇದ್ರು, ಎಷ್ಟೊಂದು ನೆಮ್ಮದಿಯಾಗಿದ್ರು, ಸುಭಿಕ್ಷವಾಗಿದ್ರು, ಎಲ್ಲರೂ ಕೂಡ ಒಕ್ಕಲುತನ ಮಾಡತಕ್ಕಂತಹ ವ್ಯಕ್ತಿನೂ ಸಹ ಒಂದು ರಾಜ್ಯವನ್ನು, ಒಂದು ಆಡಳಿತ ಕೇಂದ್ರವನ್ನು ಕಟ್ತಾನೆ ಅನ್ನತಕ್ಕಂಥದನ್ನ ತೋರಿಸಿದಂತಹ ಧೀಮಂತ ವ್ಯಕ್ತಿ ಇವರು. ಕಟ್ಟಿರ್ತಕ್ಕಂತಹ ಈ ನಾಡು, ಈ ಕೇಂದ್ರ ಭೂಮಿ ಇಡೀ ಪ್ರಪಂಚದಲ್ಲೇ ಒಂದು ಹೆಸರನ್ನು ಮಾಡಿದೆ ಅಂದರೆ ಅದು ನಮ್ಮ ಬೆಂಗಳೂರು. ಮೂಲತಃ ಇವರು ಬೆಂಗಳೂರು ಹತ್ರ ದೇವನಹಳ್ಳಿ ತಾಲೂಕಿನ ವೆಂಕಟಾಪುರದ ಹತ್ರ ಇರ್ತಕ್ಕಂತಹ ಒಂದು ಗ್ರಾಮದವರು. ಆಗ್ಲೇ ಈ ವೇದಿಕೆಯಲ್ಲಿ ಆಗ್ಲೇ ಹೇಳ್ದಾಗೆ ಇವರು ಆ ಕಾಡಿನ ಒಂದು ಬೇಟೆಗಾಗಿ ಬಂದು ಅಲ್ಲಿನ ಒಂದು ಇದನ್ನು ನೋಡಿ ಆ ನಾಡನ್ನು ಕಟ್ಟಿದಂತಹ ವ್ಯಕ್ತಿ. ಈ ದಿನ